ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಾಹಿತಿ ನೀಡೋಕ್ಕೆ ಬಂದಿದ್ದೀನಿ. ಆ ವಿಶೇಷವಾದ ಮಾಹಿತಿ ಏನಪ್ಪ ಅಂತಂದರೆ, ನಾವು ಹೈ ಕ್ವಾಲಿಟಿ ವಾಯ್ಸಸ್ ಜೊತೆ ಯಾವ ರೀತಿ ನಮ್ಮ ಕನ್ನಡ ಟೆಕ್ಸ್ಟನ್ನು ಆಡಿಯೋಗೆ ಕ್ರಿಯೇಟ್ ಮಾಡ್ಬೋದು, ಅಂದರೆ ಆಡಿಯೋಗೆ ಕನ್ವರ್ಟ್ ಮಾಡ್ಬೋದು ಅಂತ. ಸೊ ಯಾವುದಾದ್ರು ಒಂದು ಕನ್ನಡ ಟೆಕ್ಸ್ಟ್ ಇರುತ್ತೆ, ಯಾವುದೋ ಕತೆ ಇರ್ಬೋದು, ಅಥವಾ ಕವನ ಇರ್ಬೋದು, ಅಥವಾ ಯಾವುದೋ ಒಂದು ಆರ್ಟಿಕಲ್ ಇರ್ಬೋದು. ಅದನ್ನು ನಾವು ಮಾಮೂಲಿ ಡೈಲಿ ಕೇಳಿದ್ದೇ ವಾಯ್ಸಲ್ಲಿ ಕೇಳೋದ್ಕಿಂತ, ಅಂದರೆ ಬೋರಿಂಗ್ ವಾಯ್ಸ್ಗಳು, ಈ ವೋಕಲೈಸರು, ಗೂಗಲ್ TTS, ಅಂದರೆ ಜನರಲಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಕನ್ನಡ ವಾಯ್ಸ್, ಅದಾಗಿರ್ಬೋದು, ಈ ಸ್ಪೀಕು, ಇದ್ರ ಜೊತೆ ಎಲ್ಲ ನೀವು ಕೇಳ್ತಾನೆ ಇರ್ತೀರ ಮಾಮೂಲಿ TTS ಜೊತೆ. ಅದರ ಬದಲು ಅದನ್ನ ಒಂದು ಹೈ ಕ್ವಾಲಿಟಿ ವಾಯ್ಸ್ ಜೊತೆ ಓದಿಸಿದ್ರೆ ಹೇಗಿರುತ್ತೆ, ಸೊ ಅದನ್ನು ಯಾವ ರೀತಿ ಮಾಡೋದು ಮತ್ತು ಯಾವ್ಯಾವ ವಾಯ್ಸ್ಗಳು ಸಿಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಅದರಲ್ಲಿ ಯಾವ್ಯಾವ ವಾಯ್ಸ್ಗಳಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು ಅಂದರೆ, ಮೇಯ್ನಾಗಿ ಮೈಕ್ರೋಸಾಫ್ಟ್ ವಾಯ್ಸ್ಗಳಿದೆಯಲ್ಲ, ಈ ಸ್ವಪ್ನ ಮತ್ತು ಗಗನ್ ಅಂತ ನೀವು ಕೇಳಿರ್ಬೋದು ಕನ್ನಡ ವಾಯ್ಸ್ಗಳು. ಆ ವಾಯ್ಸ್ಗಳ ಮೂಲಕ ನೀವು ಟೆಕ್ಸ್ಟನ್ನು ಆಡಿಯೋಗೆ ಕನ್ವರ್ಟ್ ಮಾಡ್ಬೋದು. ಅಥವಾ ಗೂಗಲ್ ಕ್ಲೌಡ್ ವಾಯ್ಸಸ್ ಇದೆ, ಅದು ಹೈ ಕ್ವಾಲಿಟಿ ವಾಯ್ಸಸ್ಸು. ನಾವು ಜನರಲಿ ಗೂಗಲ್ TTS ಜೊತೆ ಯೂಸ್ ಮಾಡ್ತೀವಲ್ಲ, ಆ ವಾಯ್ಸ್ಗಳಲ್ಲ, ಲೋಕಲ್ ವಾಯ್ಸ್ಗಳಲ್ಲ, ಕ್ಲೌಡ್ ವಾಯ್ಸ್ಗಳು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಕನ್ನಡಕ್ಕೆ ಇದೆರಡು ಮಾತ್ರ ಇದೆ, ಬಟ್ ಇಂಗ್ಲೀಷ್ಗೆ ಸುಮಾರಿದೆ. ಈ ಯಾವುದೋ ಒಂದು ಟ್ವಿಟರಲ್ಲಿ ಮಾಡಿದ್ನಲ್ಲ ನಾನು, 11 ಲ್ಯಾಬ್ ರೀಡರ್ ಅಂತ. ಸೊ ಆ ವಾಯ್ಸ್ಗಳ ಮೂಲಕ ಕನ್ವರ್ಟ್ ಮಾಡ್ಬೋದು. ಇನ್ನು ಇಂಗ್ಲೀಷ್ಗೆ ಬೇಜಾನು ಸಿಗುತ್ತೆ ನಿಮಗೆ, ಬಟ್ ಕನ್ನಡಕ್ಕೆ ಮೇಯ್ನಾಗಿ ಮೈಕ್ರೋಸಾಫ್ಟ್ ವಾಯ್ಸ್ಗಳು ಮತ್ತು ಗೂಗಲ್ ಕ್ಲೌಡ್ ವಾಯ್ಸ್ಗಳು. ಉದಾಹರಣೆಗೆ ನಾನು ನಿಮಗೆ ತೋರಿಸೋದಾದರೆ ನೋಡಿ, ಒಂದು ಕಥೆನ 2 ವಾಯ್ಸಲ್ಲಿ ಕ್ರಿಯೇಟ್ ಮಾಡಿಸಿದ್ದೀನಿ, ಮೈಕ್ರೋಸಾಫ್ಟ್ ವಾಯ್ಸ್ಗಳು. ಕಥೆ ಎದೆಯ ಹಣತೆ. ಬುಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಅವರ ಕತೆ. ಅರೆತೆರೆದಿದ್ದ ಬಾಗಿಲನ್ನು ಸ್ವಲ್ಪ ಸರಿಸಿ ಮೆಹರುನ್ ಒಳಗೆ ಕಾಲಿಟ್ಟಳೋ ಇಲ್ಲವೋ ಹಜಾರದಲ್ಲಿದ್ದ ದಿವಾನ್ ಕಾಟ್ನ ಮೇಲೆ ಅಡ್ಡಾಗಿದ್ದ ಅವಳ ತಂದೆ. ಅವರೊಡನೆ ಯಾವುದೋ ವಿಷಯವನ್ನು ಮೆಲುದನಿಯಲ್ಲಿ ಮಾತನಾಡುತ್ತಿದ್ದ ದೊಡ್ಡಣ್ಣ. ಇಬ್ಬರೂ ಗಪ್ಪೆಂದು ಬಾಯಿ ಮುಚ್ಚಿ ಅವಳನ್ನೇ ನೋಡಲಾರಂಭಿಸಿದರು. ಒಳಗಿನಿಂದ ಓಡಿಬಂದ ಎರಡನೇ ಅಣ್ಣ, ಅಮಾನ್ನ ಮಗಳು ರಾಬಿಯಾ, ಮೆಹರುನ್ ಪುಪ್ಪು ಅತ್ತೆ ಬಂದರು ಎಂಬ ಕೂಗು ಹಾಕಿದ್ದೇ ತಡ. ತನ್ನ ಕೋಣೆಯಲ್ಲಿದ್ದ ಅಮಾನ್ ಶೇವ್ ಮಾಡಲು ಸಾಬೂನಿನ ನೊರೆ ಹಚ್ಚಿದ್ದ ಗಲ್ಲದೊಡನೆ ಕೈಯಲ್ಲಿ ಬ್ರಷ್ ಹಿಡಿದಿದ್ದಂತೆಯೇ ಹಜಾರಕ್ಕೆ ಬಂದು ನಂಬಲಾರದವನಂತೆ ನೋಡತೊಡಗಿದ. ತಮ್ಮ ಕೋಣೆಯಲ್ಲಿ ಮಕ್ಕಳಿಗೆ ರಾಗವಾಗಿ ಕುರ್ಆನ್ ಹೇಳಿಕೊಡುತ್ತಿದ್ದ ಅವಳ ದೊಡ್ಡ ಅತ್ತಿಗೆ ತಲೆಯ ಮೇಲಿನ ಸೆರಗು ಜಾರುತ್ತಿರುವುದರ ಪರಿವೆಯೂ ಇಲ್ಲದೆ ಹಜಾರಕ್ಕೆ ಬಂದು ನಿಂತು ದಿಟ್ಟಿಸತೊಡಗಿದಳು. ಕೃಶವಾದ ಕೈಗಳ ಅವಳ ತಾಯಿ ತಸ್ಬೀ ಜಪಮಾಲೆ ಹಿಡಿದಿದ್ದಂತೆ ಬಂದು ನಿಜವೇ ಇದು ನಿಜವೇ ಎನ್ನುವಂತೆ ದೃಷ್ಟಿ ಹಾಯಿಸಿ ಗರಬಡಿದವಳಂತೆ ನಿಂತಳು. ನೋಡಿ ಸ್ನೇಹಿತರೆ, ಈ ರೀತಿ ಓದುತ್ತೆ. ಇದು ಇನ್ನೊಂದು ವಾಯ್ಸಲ್ಲಿ ಕೇಳಿಸ್ತೀನಿ ನೋಡಿ, ಒಂದೇ ನಿಮಿಷ. Audio Microsoft show file app create new folder show audio Microsoft TTS 1749 ಇದನ್ನು ಕೇಳಿಸ್ಕೊಳ್ಳಿ. Microsoft ಕಥೆ pause ಎದೆಯ ಹಣತೆ. ಬುಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಅವರ ಕಥೆ. ಅರೆತೆರೆದಿದ್ದ ಬಾಗಿಲನ್ನು ಸ್ವಲ್ಪ ಸರಿಸಿ ಮೆಹರುನ್ ಒಳಗೆ ಕಾಲಿಟ್ಟಳೋ ಇಲ್ಲವೋ ಹಜಾರದಲ್ಲಿದ್ದ ದಿವಾನ್ ಕಾಟ್ನ ಮೇಲೆ ಅಡ್ಡಾಗಿದ್ದ ಅವಳ ತಂದೆ. ಅವರೊಡನೆ ಯಾವುದೋ ವಿಷಯವನ್ನು ಮೆಲುದನಿಯಲ್ಲಿ ಮಾತನಾಡುತ್ತಿದ್ದ ದೊಡ್ಡಣ್ಣ. ಇಬ್ಬರೂ ಗಪ್ಪೆಂದು ಬಾಯಿ ಮುಚ್ಚಿ ಅವಳನ್ನೇ ನೋಡಲಾರಂಭಿಸಿದರು. ಒಳಗಿನಿಂದ ಓಡಿಬಂದ ಎರಡನೇ ಅಣ್ಣ, ಅಮಾನ್ನ ಮಗಳು ರಾಬಿಯಾ, ಮೆಹರುನ್ ಪುಪ್ಪು ಅತ್ತೆ ಬಂದರು ಎಂಬ ಕೂಗು ಹಾಕಿದ್ದೇ ತಡ. ತನ್ನ ಕೋಣೆಯಲ್ಲಿದ್ದ ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ. ಈಗ ಗೂಗಲ್ ಕ್ಲೌಡ್ ವಾಯ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಒಂದೇ ನಿಮಿಷ. Audio Microsoft show audio Google TTS 1 ಕೇಳಿಸ್ಕೊಳ್ಳಿ. Google ಪ್ರಜಾವಾಣಿ ಸಿನಿ ಸಮ್ಮಾನ 2 ಜೀವಮಾನದ ಇದು ಸಾಧನೆ. ಮೇಲ್ ವಾಯ್ಸು, ಫಿಮೇಲ್ ವಾಯ್ಸ್ ಸಿಗುತ್ತೆ. ಸರೋಜಾ ಚತುರ್ಭಾಷಾ ತಾರೆ ಬಿ ಸರೋಜಾದೇವಿ ಅಪ್ಪಟ ಕನ್ನಡದ ಪ್ರತಿಭೆ. ವಾಸ್ತವವಾಗಿ ಕನ್ನಡ ಚಿತ್ರಗಳಲ್ಲಿ ಅವರ ಸಾಧನೆ ಹಿಮಾಲಯದಷ್ಟಿದೆ. ಆದರೆ ತಮಿಳು ಚಿತ್ರರಂಗ ಅವರ ಮೇಲೆ ಹೊನ್ನಮಳೆ ಸುರಿಸಿದೆ. ಕಿತ್ತೂರು ಚೆನ್ನಮ್ಮ 1961, ಸರೋಜಾದೇವಿ ಅವರ ಅಭಿನಯ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಐತಿಹಾಸಿಕ ಚಿತ್ರ. ಉತ್ತರ ಕರ್ನಾಟಕದ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆಯನ್ನು ಬಗ್ಗುಬಡಿಯುವ ಧೀರೆ ಚೆನ್ನಮ್ಮನ ಕೆಚ್ಚು ಸಾಹಸ. ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ. ಸೊ ಈ ರೀತಿ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಮಾಮೂಲಿ ಓದೋದಕ್ಕಿಂತನೂ ಇಂಥ ವಾಯ್ಸ್ಗಳಲ್ಲಿ ಕನ್ವರ್ಟ್ ಮಾಡಿಸಿದ್ರೆ, ಸ್ಪೆಷಲಿ ಕತೆಗಳು ಓದೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಮೊದಲಿಗೆ ನಿಮಗೆ ಯಾವ ಒಂದು ಟೆಕ್ಸ್ಟು ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರಲ್ಲ, ಅದನ್ನು ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ ನಿಮ್ಮ ಕ್ಲಿಪ್ಬೋರ್ಡ್ಗೆ. ನಾನು ಈಗಾಗಲೇ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಕಾಪಿ ಮಾಡ್ಕೊಳ್ಳೋದೇನು ತೋರಿಸ್ಬೇಕಾಗಿಲ್ಲ ಅಂತ ಅನ್ಸುತ್ತೆ, ಎಲ್ಲರೂ ಗೊತ್ತಿರುತ್ತೆ. previous button ಇಷ್ಟು ವರ್ಷದಿಂದ ಮೊಬೈಲ್ ಯೂಸ್ ಮಾಡ್ತಾ ಇರೋ ಅಂದಮೇಲೆ ಈಗ overview button ನಾನು ಟೆಕ್ ಫ್ರೀಡಮ್ ಆ್ಯಪನ್ನು ಓಪನ್ ಮಾಡ್ತೀನಿ. ಟೆಕ್ ಫ್ರೀಡಮ್ ಮೂಲಕ ನಾವು ಮಾಡ್ಬೋದು ಅಂತ ಹೇಳಿದ್ದೆ. ಓಪನ್ ಮಾಡೋಣ. files by open tech freedom unlocked ಓಕೆ, ಟೆಕ್ ಫ್ರೀಡಮ್. tech freedom ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಟೆಕ್ಸ್ಟ್ ಟು ಆಡಿಯೋ ಅಂತ. ಸೊ ಇತ್ತೀಚೆಗೆ ಲಾಂಚ್ ಆಗಿರೋಂಥದ್ದು. ಇತ್ತೀಚೆಗೆ ಅಂದರೆ
ಒಂದು 2 ತಿಂಗಳು ಆಗಿರ್ಬೋದು ಅನ್ಸುತ್ತೆ ಲಾಂಚ್ ಆಗಿ. Document reader. ಓಕೆ, ಆ ಆಪ್ಷನ್ ಹುಡ್ಕೋಣ ಇಲ್ಲಿ. Password saver. Text to audio. Button. ಓಕೆ, ಟೆಕ್ಸ್ಟ್ ಟು ಆಡಿಯೋ ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Text to audio. ಓಕೆ, ಇಲ್ಲಿ Showing provider. Heading. ಫಸ್ಟು Text. Edit box. Keyboard hidden. ಟೆಕ್ಸ್ಟ್ ಎಡಿಟ್ ಮಾಡೋದಕ್ಕೆ ಒಂದು ಎಡಿಟ್ ಬಾಕ್ಸ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಾವು Showing English. US. QWERTY. ಟೆಕ್ಸ್ಟ್ ಪೇಸ್ಟ್ ಮಾಡೋಣ ಇಲ್ಲಿ. Pasted. ಪ್ರಿಯ ಸ್ನೇಹಿತರೆ, ಕನ್ನಡಿಗರಿಗೆ ತಂತ್ರಜ್ಞಾನದ ಅರಿವನ್ನು ಮೂಡಿಸಲೆಂದೇ ಪ್ರಾರಂಭವಾದ ಕನ್ನಡ ತಂತ್ರಾಂಶ ಸ್ವಸಹಾಯ ಗುಂಪಿಗೆ 25 ಜುಲೈ 2025ಕ್ಕೆ 10 ವರ್ಷಗಳು ಓಕೆ, ಈ ಟೆಕ್ಸ್ಟ್ನ ಓದಿರ್ತೀರಾ ನೀವು ನಮ್ಮ ಗ್ರೂಪ್ಗಳಲ್ಲಿ. ಸೊ ಇದೇ ಟೆಕ್ಸ್ಟ್ನ ಈಗ ಕನ್ವರ್ಟ್ ಮಾಡೋಣ ಆಡಿಯೋಗೆ. ನೆಕ್ಸ್ಟು ಇಲ್ಲಿ Provider. Heading. ಪ್ರೊವೈಡರ್ ಯಾವ್ದು ಬೇಕು ಅಂತ. Drop down list. Provider. ಇಲ್ಲಿ ಪ್ರೊವೈಡರ್ ಸುಮಾರು ಇದ್ದಾವೆ Pop-up window. 11 labs. Online. ನೋಡಿ. 11 ಲ್ಯಾಬ್ಸ್ ಇದೆ, ಆದರೆ ಈ 11 ಲ್ಯಾಬ್ಸಲ್ಲಿ ಯಾವುದೇ ಕನ್ನಡ ವಾಯ್ಸ್ ಇಲ್ಲ, ಹಿಂದಿ ಮತ್ತು ಇಂಗ್ಲೀಷ್ ವಾಯ್ಸ್ಗಳಿದ್ದಾವೆ. ಹಾಗಾಗಿ ನಮ್ಮದು ಕನ್ನಡ ಟೆಕ್ಸ್ಟ್ ಆಗಿರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡಿ ಏನು ಯೂಸ್ ಇಲ್ಲ. OpenAI. Online. ಓಪನ್ ಎ ಇದೆ, ಇದರಲ್ಲೂ ಕನ್ನಡ ವಾಯ್ಸ್ ಇಲ್ಲ. Google Cloud. Online. ಗೂಗಲ್ ಕ್ಲೌಡ್ ಇದರಲ್ಲಿ ಕನ್ನಡ ವಾಯ್ಸ್ ಇದೆ ಸ್ನೇಹಿತರೆ, ಇದನ್ನು ಬೇಕಾದರೂ ಮಾಡ್ಬೋದು. ಅಥವಾ Microsoft TTS. Online. ಮೈಕ್ರೋಸಾಫ್ಟ್ TTS ಆನ್ಲೈನ್ ಇದು ಕೂಡ. ಸೊ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಕನ್ನಡಗೆ ಇದೆರಡೇ. Local. Offline. ಲೋಕಲ್ ಆಫ್ಲೈನ್ ಅಂತಂದರೆ ನಮ್ಮ ಲೋಕಲ್ TTS ಮೂಲಕನೇ ಕನ್ವರ್ಟ್ ಮಾಡ್ಬೋದು. ಸೊ ಲೋಕಲ್ TTSಗಳೇನು ಬೇಡ ನಮಗೆ. ಈಗ ನಾವು ಯಾವುದ್ರಲ್ಲಿ ಮಾಡೋಣ? Microsoft TTS. Online. ಮೈಕ್ರೋಸಾಫ್ಟ್ TTS ಅಲ್ಲಿ ಮಾಡೋಣ. ಓಕೆ, ಇದರಲ್ಲೇ ಮಾಡೋಣ. Text to audio. Language. ನೆಕ್ಸ್ಟ್ ಲ್ಯಾಂಗ್ವೇಜು. Drop down list. Language. ಲ್ಯಾಂಗ್ವೇಜ್ ಇಲ್ಲಿ ನಾವು ಕನ್ನಡ ಸೆಲೆಕ್ಟ್ ಮಾಡೋಣ. Pop-up window. ತುಂಬ ಭಾಷೆಗಳಿರುತ್ತೆ. Selected. Dutch. English. ಇಲ್ಲಿ ಕನ್ನಡ ಸಿಗೋರು Georgia. Japanese. ಸ್ವಲ್ಪ. Selected. Khmer. Kazakh. Kannada. ಓಕೆ, ಕನ್ನಡ ಸಿಕ್ಕಿದೆ. Text to audio. Voice. ನೆಕ್ಸ್ಟು ವಾಯ್ಸ್ ಯಾವ್ದು ಬೇಕು ಅಂತ. Drop down list. Voice. ಸೊ ಮೈಕ್ರೋಸಾಫ್ಟ್ TTS ಅಲ್ಲಿ ಯಾವ ವಾಯ್ಸ್ ಇದೆಯೋ ಅದು ಸಿಗುತ್ತೆ. Pop-up window. Gagan. Malay. Voice. Gagan. Malay. ನೋಡಿ, ಗಗನ್ ಇದು ಮೇಲ್ ವಾಯ್ಸು, Satna. Female. ಸಪ್ನಾ ಫೀಮೇಲು. ಸೊ ಸಪ್ನಾ ವಾಯ್ಸಲ್ಲಿ ಮಾಡೋಣ ಈಗ. Stop recording. Satna. Text to audio. Generate. Button. ಈಗ ಜನ್ರೇಟ್ ಕೊಡೋಣ ಸ್ನೇಹಿತರೆ. Generating. ಈಗ ಜನ್ರೇಟ್ ಆಗ್ತಾ ಇದೆ ಅದು. Generating audio. ಓಕೆ, ಆಡಿಯೋ ಜನ್ರೇಟ್ ಆಗ್ತಾ ಇದೆ. ಜನ್ರೇಟ್ ಆದಮೇಲೆ ಅದನ್ನ ನಾವು ಡೌನ್ಲೋಡ್ ಕೂಡ ಮಾಡ್ಬೋದು. ಡೌನ್ಲೋಡ್ ಮಾಡಿದಾಗ ಅದು MP3 ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ, MP3 ಫಾರ್ಮೆಟಲ್ಲಿ. ಅದು ಈಗ ಯಾವ ರೀತಿ ಸೇವ್ ಮಾಡೋದು ಅನ್ನೋದು ಕೂಡ ನೋಡೋಣ. Audio has been generated successfully. Okay. Text to audio. ಅದು ಆಡಿಯೋ ಎಷ್ಟು ಬೇಗ ಜನ್ರೇಟ್ ಆಗುತ್ತೆ ಅನ್ನೋದು ಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಉದ್ದ ಟೆಕ್ಸ್ಟ್ ಇದೆ ಅನ್ನೋದ್ರ ಮೇಲೆ. ಇದು ಸ್ವಲ್ಪ ಚಿಕ್ಕ ಟೆಕ್ಸ್ಟ್ ಆಗಿದ್ದರಿಂದ ಬೇಗ ಜನ್ರೇಟ್ ಆಯಿತು. ಒಂಚೂರು ದೊಡ್ಡ ಕಥೆ ಎಲ್ಲ ಇದ್ರೆ ಸ್ವಲ್ಪ ಲೇಟ್ ಆಗ್ಬೋದು. Play. Button. ಈಗ ಪ್ಲೇ ಮಾಡೋಣ, ನೋಡಿ ಕೇಳಿಸ್ಕೊಳ್ಳಿ. My player. ಪ್ರಿಯ ಸ್ನೇಹಿತರೆ, ಕನ್ನಡಿಗರಿಗೆ ತಂತ್ರಜ್ಞಾನದ ಅರಿವನ್ನು ಮೂಡಿಸಲೆಂದೇ ಪ್ರಾರಂಭವಾದ ಕನ್ನಡ ತಂತ್ರಾಂಶ ಸ್ವಸಹಾಯ ಗುಂಪಿಗೆ ಜುಲೈ 25, 2025ಕ್ಕೆ 10 ವರ್ಷಗಳು ತುಂಬುತ್ತಿದೆ. ಇದರ ಅಂಗವಾಗಿ ಜುಲೈ 27, 2025 ಭಾನುವಾರದಂದು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ 10ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಿರ್ಧರಿಸಲಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕಾರ್ಯಕ್ರಮದ ಉದ್ಘಾಟನೆಗೆ ವಿಶೇಷ ಅತಿಥಿಗಳು ಆಗಮಿಸಲಿದ್ದಾರೆ. ಓಕೆ ಈ ಬಾರಿ ಮೆಕ್ರಿ. ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅನಿಸುತ್ತೆ. ನೋಡಿ, ಈ ರೀತಿ ಕ್ರಿಯೇಟ್ ಮಾಡ್ಬೋದು. ಈಗ ನೀವು ಪ್ಲೇ ಮಾಡಿದಾಗ ಟೆಕ್ ಫ್ರೀಡಮಲ್ಲೇ ಮೈ ಪ್ಲೇಯರ್ ಆ್ಯಪ್ ಇದೆಯಲ್ಲ, ಅದರಲ್ಲಿ ಅದು ಪ್ಲೇ ಆಗುತ್ತೆ. ಸೊ ಹಾಗಾಗಿ Play. Button. ಒಂದ್ಸಲ ಬ್ಯಾಕ್ ಬರೋಣ. ಇಲ್ಲಿ ರಿವೈಂಡ್ ಫಾರ್ವರ್ಡ್ ಎಲ್ಲ ಮಾಡ್ಬೋದು. Rewind 10 seconds. Button. ನೋಡಿ, ರಿವೈಂಡ್ ಇದೆ. Play. Fast forward 10 seconds. Button. ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು. ಪ್ರತಿಯೊಂದು ಕೂಡ ಇದೆ ಆಪ್ಷನ್. ಬ್ಯಾಕ್ ಬರೋಣ. ಬ್ಯಾಕ್ ಮೆಮೊರಿ ಬಂದು ಟೆಸ್ಟ್ ಅಂಡ್ ಕ್ವಿಜ್ ಸ್ಪರ್ಧೆಗಳನ್ನು ನಡೆಸಲಾಗುವುದು. Pause. ಸಾರಿ, ನಾನು ಬ್ಯಾಕ್ ಬರೋ ಬದಲು ಪ್ಲೇ ಮಾಡಿದೆ, ಅದನ್ನ ಬ್ಯಾಕ್ ಬರ್ತೀನಿ. Text to audio. ಓಕೆ, ಈಗ Save. Button. ಸೇವ್ ಕೊಡ್ಬೇಕು ಸ್ನೇಹಿತರೆ. ನಿಮ್ಗೆ ಏನಾದರೂ ಇದು ಬೇಕು ಅಂತಂದರೆ ಸೇವ್ ಕೊಟ್ಟಾಗ ಒಂದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೇವ್ ಕೊಟ್ಟ ತಕ್ಷಣ ಸೇವ್ ಆಗಲ್ಲ ಅದು. ನಾವು ಫೋಲ್ಡರ್ ಸೆಲೆಕ್ಟ್ ಮಾಡಿ ಆಮೇಲೆ ಸೇವ್ ಕೊಡಬೇಕಾಗತ್ತೆ. ಸೊ ಈಗ ಸೇವ್ ಕೊಡ್ತೀನಿ. Play. Save. AI. ಸೊ ಆ ಸೇವ್ ಕೊಟ್ಟ ತಕ್ಷಣ ನಾನು AI ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರೊಳಗಡೆ ನಾನು ಈ ಹಿಂದಿನ ಆಡಿಯೋಗಳು ಸೇವ್ ಮಾಡಿರೋದ್ರಿಂದ ಡೈರೆಕ್ಟ್ಲಿ ಅದೇ ಫೋಲ್ಡರ್ ಓಪನ್ ಆಗಿದೆ. ಅಂದರೆ ಅದೇ ಫೋಲ್ಡರ್ಗೆ ಸೇವ್ ಆಗ್ತಾ ಇದೆ ಅದು. Microsoft TTS 17. Save. Button. ಇದು ಸೇವ್ ಕೊಟ್ಟ ತಕ್ಷಣ ಸೇವ್ ಆಗುತ್ತೆ. ಅಥವಾ ನಿಮ್ಗೆ ಏನಾದ್ರು ಬೇರೆ ಫೋಲ್ಡ್ರಲ್ಲಿ ಸೇವ್ ಆಗಬೇಕು ಅಂತಂದರೆ ಇಲ್ಲಿ AI. Files in list view. Google TTS 175. Google list files in ಮೇಲೆ downloads. ನಿಮಗೆ show Files in routes ಅಂತ downloads. ಸಿಗುತ್ತೆ. AI. Downloads. More option. New folder. Button. AI. Show routes. Button. ಶೋ ರೂಟ್ಸ್ ಅಂತ ಬರುತ್ತೆ. ಈ ಶೋ ರೂಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಬೇಕಾದರೆ ಚೇಂಜ್ ಮಾಡ್ಬೋದು ರೂಟ್ನ. ಸೊ ಈಗ ನಾನು ಸದ್ಯಕ್ಕೆ ಚೇಂಜ್ ಮಾಡ್ತಾ ಇಲ್ಲ ಪಾತ್ನ. AI ಫೋಲ್ಡರ್ ಒಳಗಡೆ Microsoft TTS 1752849825668 MP3. Edit box. ನೋಡಿ, ಇದು ಆ ಫೈಲ್ ನೇಮು. ಇದನ್ನ ಬೇಕಾದ್ರೆ ನಾವು ಅಳಿಸಿ ಬೇರೆ ಹೆಸರು ಕೊಟ್ಬಿಟ್ಟು ಆಮೇಲೆ Save. Button. ಸೇವ್ ಕೊಡ್ಬೋದು. ಈಗ ಸೇವ್ ಕೊಡೋಣ ಇದನ್ನ. Text to audio. ಓಕೆ ಸ್ನೇಹಿತರೆ, ಅದು ಸೇವ್ ಆಯಿತು. ಈಗ ಇಲ್ಲಿ ಹಂಗೆ ಇದೆ ಅದು ಇದು ಪೇಜು. ಪ್ರಿಯ ಸ್ನೇಹಿತರೆ, ಕನ್ನಡಿಗರಿಗೆ Provider. Heading. ಇದನ್ನ ನಾವು ಮತ್ತೆ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇದನ್ನ ಈಗ ಮೈಕ್ರೋಸಾಫ್ಟ್ ಫೀಮೇಲ್ ವಾಯ್ಸಲ್ಲಿ ಸ್ವಪ್ನ ವಾಯ್ಸಲ್ಲಿ ಸೇವ್ ಮಾಡಿದ್ದೀವಲ್ವಾ, ಇದನ್ನೇ ನಾವು ಗೂಗಲ್ ಕ್ಲೌಡ್ ವಾಯ್ಸಲ್ಲೂ ಕೂಡ ಸೇವ್ ಮಾಡೋದು. ಮತ್ತೆ ಇನ್ನೊಂದ್ಸಲ ಇಲ್ಲೇ ಚೇಂಜ್ ಮಾಡ್ಕೊಬೋದು. ಟೆಕ್ಸ್ಟ್ ಆಲ್ರೆಡಿ ಮೇಲೆ ಹಂಗೆ ಇದೆ. Drop down list. Microsoft TTS Online. ಇಲ್ಲಿ ನಾವು ಬೇಕಾದ್ರೆ ಇದು ಚೇಂಜ್ ಮಾಡೋಣ, ಗೂಗಲ್ ಕ್ಲೌಡ್ ವಾಯ್ಸ್ ಮಾಡೋಣ. ಒಂದು Pop-up window. 11 labs. Online. OpenAI. Google Cloud. Online. ಗೂಗಲ್ ಕ್ಲೌಡ್ ವಾಯ್ಸಲ್ಲಿ ಮಾಡೋಣ. Text to audio. Language. Drop down list.
Language. ಮತ್ತೆ ಲ್ಯಾಂಗ್ವೇಜ್ ಎಲ್ಲ ಸೆಲೆಕ್ಟ್ ಮಾಡಬೇಕಿಲ್ಲಿ, Selected. ಅದು ಹಂಗೆ ಇರಲ್ಲ. French. ಕನ್ನಡ Canada. ಅಲ್ವಾ, ಕನ್ನಡ ಹುಡ್ಕೋಣ ಇಲ್ಲಿ. Japanese. Japan. Canada. India. ಓಕೆ, ಕನ್ನಡ. Text to audio. Voice. Drop down list. Voice. ವಾಯ್ಸ್ ಯಾವ್ದು ಬೇಕು ಅಂತ ಸ್ನೇಹಿತರೆ, ಇಲ್ಲಿ ಗೂಗಲ್ ಕ್ಲೌಡಲ್ಲಿ ಸುಮಾರು ವಾಯ್ಸ್ಗಳಿದ್ದಾವೆ Pop up with KN insert 3 HD answered. ನೋಡಿ. ಇಲ್ಲಿ KN insert 3 HD AOE. ಈ ಥರ ಎಲ್ಲ ಇದೆ. KN insert 3 HD audio. ಈ ಯಾವುದೋ ಒಂದು ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಕನ್ವರ್ಟ್ ಮಾಡೋಣ. Text to audio. Generate. Button. ಇಲ್ಲಿ ಏನು ಅಂದರೆ ಇನ್ನೊಂದು ಪ್ರಿವ್ಯೂ ಕೇಳಿಸ್ಕೊಳಕ್ಕಾಗಲ್ಲ. ನಾವು ವಾಯ್ಸ್ನ ಕನ್ವರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾವುದೋ ಒಂದು ವಾಯ್ಸ್ ಸೆಲೆಕ್ಟ್ ಮಾಡಿ ಜನ್ರೇಟ್ ಕೊಡ್ತೀವಿ. ಓಕೆ, Generating audio. ಜನ್ರೇಟ್ ಆಗ್ತಾಯಿದೆ ಸ್ನೇಹಿತರೆ. ಆಡಿಯೋ ಜನ್ರೇಟ್ ಆಗೋಷ್ಟರಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದಷ್ಟು ವಿಡಿಯೋ ಹೆಚ್ಚು ಜನರಿಗೆ ರೆಕಮೆಂಡ್ ಆಗುತ್ತೆ. ನೀವು ಈ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು ಟ್ಯುಟೋರಿಯಲ್ಸ್ಗೆ Audio has been generated successfully. Text to audio. ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಈಗ ಜನ್ರೇಟ್ ಆಗಿದೆ ಸ್ನೇಹಿತರೆ, ಪ್ಲೇ ಮಾಡೋಣ. Save. Button. Play. Button. ಸೇವ್ ಮಾಡೋಕ್ಕಿಂತ ಮುಂಚೆ ಪ್ಲೇ ಮಾಡೋಣ. My player. ಪ್ರಿಯ ಸ್ನೇಹಿತರೆ, ಕನ್ನಡಿಗರಿಗೆ ತಂತ್ರಜ್ಞಾನದ ಅರಿವನ್ನು ಮೂಡಿಸಲೆಂದೇ ಪ್ರಾರಂಭವಾದ ಕನ್ನಡ ತಂತ್ರಾಂಶ ಸ್ವಸಹಾಯ ಗುಂಪಿಗೆ ಜುಲೈ 25, 2025ಕ್ಕೆ 10 ವರ್ಷಗಳು ತುಂಬುತ್ತಿದೆ. ಇದರ ಅಂಗವಾಗಿ ಜುಲೈ 27, 2025 ಭಾನುವಾರದಂದು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ 10ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಿರ್ಧರಿಸಲಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕಾರ್ಯಕ್ರಮದ ಉದ್ಘಾಟನೆಗೆ ವಿಶೇಷ ಅತಿಥಿಗಳು ಆಗಮಿಸಲಿದ್ದಾರೆ. ಈ ಬಾರಿ ಮಿಮಿಕ್ರಿ, ಮೆಮರಿ ಟೆಸ್ಟ್ ಅಂಡ್ ಕ್ವಿಜ್ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಈ ವರ್ಷದ ಕಾರ್ಯಕ್ರಮಗಳನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ವಿಡಿಯೋ ಅಂಡ್ ಫೋಟೋಗಳನ್ನು ತೆಗೆಸಲು ಯೋಚಿಸಿದ್ದೇವೆ. ಹಾಗೆ ಈ ವರ್ಷ ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆಲ್ಲ ನೆನಪಿನ ಕಾಣಿಕೆಯನ್ನು ನೀಡಲಾಗುವುದು. ಇದಕ್ಕೆಲ್ಲ ಅಂದಾಜು 1,50,000 ವೆಚ್ಚವಾಗಬಹುದು. ಈ ರೀತಿ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಾಗ ಪ್ರತಿ ಸಲಿ ನಮ್ಮ ಸದಸ್ಯರುಗಳು ಮುಂದೆ ಬಂದು ದೇಣಿಗೆಯನ್ನು ನೀಡಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ನೀಡಲು ಇಚ್ಛಿಸುವವರು ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಗೂಗಲ್ ಪೇ ಆರ್ ಫೋನ್ ಪೇ ಮಾಡಬಹುದು. ದೂರವಾಣಿ ಸಂಖ್ಯೆ 791,97,23,360 ಅಥವಾ ನಮ್ಮ ನಿರ್ವಾಹಕರಲ್ಲಿ ಯಾರಿಗಾದರೂ ಕಳಿಸಬಹುದು. ನಿಮ್ಮೆಲ್ಲರ ನೆರವಿನ ನಿರೀಕ್ಷೆಯಲ್ಲಿ ಕನ್ನಡ ತಂತ್ರಾಂಶ ನಿರ್ವಾಹಕ ತಂಡ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಓದಿದೆ, ಎಷ್ಟು ಸ್ಟೈಲಿಶ್ ಆಗಿ ಓದಿದೆ. ಆಮೇಲೆ ಇಂಥ ವಾಯ್ಸಲ್ಲಿ ಕೇಳೋಕ್ಕೆ ನಮ್ಗೆ ಇನ್ನಷ್ಟು ಚೆನ್ನಾಗಿರುತ್ತೆ. ಸೊ ಯಾವ್ದಾದ್ರು ಒಂದು ದೊಡ್ಡ ಆರ್ಟಿಕಲ್ಲು ಅಥವಾ ಯಾವ್ದಾದ್ರು ದೊಡ್ಡ ಸ್ಟೋರಿ ಅಂತದಿದ್ದರೆ ಇದರಲ್ಲಿ ನೀವು ತಂದು ಪೇಸ್ಟ್ ಮಾಡಿ ಕೇಳಿದ್ರೆ ಇನ್ನಷ್ಟು ನಿಮಗೆ ಆನಂದ ಸಿಗುತ್ತೆ. ಓಕೆ, ಇನ್ನಷ್ಟು ಎಂಜಾಯ್ ಮಾಡ್ತೀರಾ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡಿ. ಯಾಕೆಂದರೆ ಮಾಹಿತಿ ನಿಮಗೆ ಮಾತ್ರ ಸಿಕ್ಕಿದ್ರೆ ಸಾಕಾಗೋದಿಲ್ಲ, ಹಂಚಿದಷ್ಟು ಜ್ಞಾನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೇಳೋಣ, ಕೇಳುತ್ತಾ ಕಲಿಯೋಣ ಅಂತ ಹೇಳ್ತಾ ಇಂದಿನ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.